ಹುಡುಗರ ಸುಲಭದ ಪ್ರಶ್ನೆ ನೀವೇ ಮಾಡಿಬಿಟ್ರಾ? ಫೈಂಡ್ ಔಟ್ ಫ್ರಮ್ ದ ಟೇಬಲ್, ಈ ಟೇಬಲು, ದ ಮೀಡಿಯಮ್ ಹ್ಯಾವಿಂಗ್ ದ ಹೈಯೆಸ್ಟ್ ಆಪ್ಟಿಕಲ್ ಡೆನ್ಸಿಟಿ, ಆಲ್ಸೋ ಫೈಂಡ್ ದ ಮೀಡಿಯಮ್ ವಿತ್ ದ ಲೋಯೆಸ್ಟ್ ಆಪ್ಟಿಕಲ್ ಡೆನ್ಸಿಟಿ. ಏನಿದೆ ಟೇಬಲ್? ಮೊದಲನೇದಾಗಿ ಒಂದಷ್ಟು ಮೆಟೀರಿಯಲ್ ಇದೆ, ಅದರದ್ದು ರಿಫ್ರ್ಯಾಕ್ಟಿವ್ ಇಂಡೆಕ್ಸಸ್ಸು ಕೊಟ್ಟಿದ್ದಾರೆ ಅಲ್ವಾ? ಗಾಳಿಯಿಂದ ಹಿಡಿದು ಡೈಮಂಡ್ವರೆಗೂ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಪ್ಟಿಕಲ್ ಡೆನ್ಸಿಟಿ ಮತ್ತು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಹೇಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಮಾತಾಡಬೇಕು. ದ ಮೆಟೀರಿಯಲ್ ವಿತ್ ಹೈಯೆಸ್ಟ್ refractive index has the highest optical density ಅಲ್ವಾ? ಆ್ಯಂಡ್ ವೈಸಿ ವರ್ಸ ಅಂತ ಹೇಳಿದ್ರೆ ಉಲ್ಟನೂ ನಿಜ ಅಂತ ಹೇಳಿದ್ರೆ ಮೆಟೀರಿಯಲ್ ವಿತ್ ಲೋಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಹ್ಯಾಸ್ ದ ಲೋಯೆಸ್ಟ್ ಆಪ್ಟಿಕಲ್ ಡೆನ್ಸಿಟಿ ಅಂತ ಹೇಳಿ ಇಂಡೈರೆಕ್ಟಾಗಿ ಬರೆಯೋದು. ಸೊ ಇದರಿಂದ ಏನು ಹೇಳ್ಬೋದು ನಾವು? ಹೈಯೆಸ್ಟ್ ಬಂದು ಡೈಮಂಡ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಹೈಯೆಸ್ಟ್ ಯಾವುದು? ಡೈಮಂಡ್. ಸೊ ಹೈಯೆಸ್ಟ್ ಆಪ್ಟಿಕಲ್ ಡೆನ್ಸಿಟಿ ಯಾವುದರಲ್ಲಿದೆ? ಡೈಮಂಡಲ್ಲಿ. ಮತ್ತು ಲೋಯೆಸ್ಟ್ ಯಾವುದು? ಲೋಯೆಸ್ಟ್ ಆಪ್ಟಿಕಲ್ ಡೆನ್ಸಿಟಿ ವಿಲ್ ಹ್ಯಾವ್ ಲೋಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತು ಅಂದರೆ ಏರ್.